पूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयातितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुर नरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ದಶಮಸ್ಕಂಧದ 42ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ತಥಾತಿರಭಸಾಂಸ್ತಾಂಸ್ತು ಸಂಯತ್ತಾನ್ ರೋಹಿಣೀ ಸುತಃ ಅಹನ್ ಪರಿಘಮುದ್ಯಮ್ಯ ಪಶೂನಿವ ಮೃಗಾಧಿಪಃ. ಕಂಸ ಸತ್ತ ಕೂಡಲೇ ಆ ಕಂಸನ 8 ಜನ ತಮ್ಮಂದಿರು, ಕಂಕ, ನೆಗ್ರೋಧ ಮೊದಲಾದಂತಹ 8 ಜನ ತಮ್ಮಂದಿರು ಆ ಅಣ್ಣನ ಋಣವನ್ನ ತೀರಿಸಬೇಕು ಅಂತ ಬಹಳ ಸಿಟ್ಟಿನಿಂದ ಓಡಿ ಬಂದ್ರು. ಆ ರೀತಿ ರಭಸದಿಂದ, ಅತ್ಯಂತ ರಭಸದಿಂದ ಬಂದು ಯುದ್ಧಕ್ಕೆ ಅಂತ ನಿಂತಹ ಆ ಕಂಕ, ನೆಗ್ರೋಧ ಮೊದಲಾದಂತಹ ಶತ್ರುಗಳನ್ನ ಬಲರಾಮ ಅವರನ್ನೆಲ್ಲರನ್ನೂ ಕೂಡ ಅನಾಯಾಸವಾಗಿ ಯುದ್ಧದಲ್ಲಿ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಒಂದು ಸಿಂಹ ಜಿಂಕೆಗಳನ್ನ ಅನಾಯಾಸವಾಗಿ ಸಂಹಾರ ಮಾಡುವ ಹಾಗೆ ಈ ಬಲರಾಮ ಆ ಎಲ್ಲ ಕಂಸನ ತಮ್ಮಂದಿರೇನಿದ್ರು ಅವರೆಲ್ಲರನ್ನೂ ಕೂಡ ಅನಾಯಾಸವಾಗಿ ಸಂಹಾರ ಮಾಡಿದ್ದಾನೆ. ಅವನ ಬಾಹುಗಳಿಂದಲೇನೆ, ಬೇರೆ ಯಾವ ಆಯುಧಗಳನ್ನು ಕೂಡ ತಗೊಳ್ಳಿಲ್ಲ ಅವನು. ಆ ಬಲರಾಮನ ಬಾಹುಗಳೇನಿದ್ದಾವೆ, ಕೈಗಳು, ಅವೇ ಪರಿಘಾಯುಧದಂತೆ ಇದ್ವಂತೆ. ಅಹನ್ ಪರಿಘಮುದ್ಯಮ್ಯ ಪಶೂನಿವ ಮೃಗಾಧಿಪಃ ಅಂತ. ಪರಿಘ ಅಂತನ್ನೋ ಆಯುಧದಂತೆ ಅವನ ಬಾಹುಗಳು. ಹಾಗಾಗಿ ಆ ಕೈಗಳಿಂದಲೇನೆ ಅವರನ್ನೆಲ್ಲ ಹೊಡೆದು ಸಂಹಾರ ಮಾಡಿದ್ದಾನೆ ಆ ಬಲರಾಮ. ತಥಾತಿರಭಸಾಂಸ್ತಾಂಸ್ತು ಸಂಯಸ್ತಾನ್ ರೋಹಿಣೀ ಸುತಃ ಅಹನ್ ಪರಿಘಮುದ್ಯಮ್ಯ ಪಶೂನಿವ ಮೃಗಾಧಿಪಃ. ಇಲ್ಲಿ ಪರಿಘಮುದ್ಯಮ್ಯ ಅಂತಾನೆ ಇದೆ.
ಪರಿಘಂ ಉದ್ಯಮ್ಯ ಅಹನ್ ಅಂತ ಇದೆ. ಪರಿಘ ಎಂಬ ಆಯುಧದಿಂದ ಹೊಡೆದು ಕೊಂದ ಅಂತ ಹೇಳಿದಂತೆಯೇ ಕಾಣಿಸ್ತದೆ. ಆದರೆ ಪರಿಘಾಯುಧದಂತೆ ಇರುವ ಇವನ ಬಾಹುಗಳಿಂದ ಅಂತ ಇಟ್ಕೊಳ್ಬೇಕು ಅದಕ್ಕೆ. ಯಾಕೆ ಅಂತಂದ್ರೆ ಹರಿವಂಶದಲ್ಲಿ ಈ ಕಂಸನ ತಮ್ಮಂದಿರನ್ನೆಲ್ಲ ಬಲರಾಮ ಹೇಗೆ ಕೊಂದ ಅಂತ ಹೇಳುವಾಗ ಬಾಹುಭ್ಯಾಮೇವ ತರಸ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಾಹುಭ್ಯಾಮೇವ ತರಸ ಅಂತ ಅಲ್ಲಿ ಏವಕಾರವನ್ನ ಹೇಳಿ ಬಾಹುಗಳಿಂದಲೇ ಸಂಹಾರ ಮಾಡಿದ ಅಂತ ಹೇಳಿರೋದ್ರಿಂದ ನಾವೇನಿಟ್ಟುಕೊಳ್ಬೇಕು, ಈ ಭಾಗವತದಲ್ಲಿ ಬಂದಂತಹ ಪರಿಘ ಅಂತನ್ನೋ ಶಬ್ದಕ್ಕೆ ಪರಿಘ ಎಂಬ ಆಯುಧದಂತೆ ಇರುವ ಬಾಹುಗಳು ಅಂತ ಇಟ್ಟುಕೊಂಡ್ಬಿಡ್ಬೇಕು. ಹಾಗಾಗಿ ಪರಿಘ ಎಂಬ ಆಯುಧದಂತೆ ಅವನ ಬಾಹುಗಳಿತ್ತು, ಆ ಬಾಹುಗಳಿಂದಲೇನೆ ಅವನು ಸಂಹಾರ ಮಾಡಿದ. ನೇ ದುರ್ದುಂದುಭಯೋ ವ್ಯೋಮ್ನಿ ಬ್ರಹ್ಮೇಶಾದ್ಯಾ ವಿಭೂತಯಃ ಪುಷ್ಪೈ ಕಿರಂತಸ್ತಂ ಪ್ರೀತಾಃ ಶಶಂಸುರ್ನೃತುಸ್ತ್ರಿಯಃ. ಈ ಸಂದರ್ಭದಲ್ಲಿ ಅಂತರಿಕ್ಷದಲ್ಲಿ ದೇವತೆಗಳೆಲ್ಲ ದುಂದುಭಿಗಳನ್ನು ಮೊಳಗಿಸಿದ್ದಾರೆ. ಭಗವಂತ ಯಾವಾಗ ಈ ಕಂಸನನ್ನ ಸಂಹಾರ ಮಾಡಿದ್ನೋ, ಕಂಸನ ಪರಿವಾರದವರೆಲ್ಲರೂ ಕೂಡ ಈ ರೀತಿ ಬಲರಾಮನಿಂದ ಮತ್ತು ಕೃಷ್ಣನಿಂದ ಎಲ್ಲರೂ ಕೂಡ ಸಂಹಾರ ಆದದ್ದನ್ನ ಕೇಳಿ ನೋಡಿ ದೇವತೆಗಳಿಗೆಲ್ಲ ಬಹಳ ಸಂತೋಷ ಆಗಿದೆ. ವಿಭೂತಯಃ ಬ್ರಹ್ಮೇಶಾದ್ಯಾಹ, ವಿಭೂತಿಗಳವರೆಲ್ಲ. ವಿಭೂತಿ ಅಂದ್ರೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರು. ಆ ಬ್ರಹ್ಮ ರುದ್ರ ಮೊದಲಾದಂತಹ ದೇವತೆಗಳೆಲ್ಲ ಬಹಳ ಸಂತೋಷದಿಂದ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ ಆಕಾಶದಿಂದ. ಶ್ರೀ ಕೃಷ್ಣ ಪರಮಾತ್ಮನನ್ನ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಸ್ತೋತ್ರ ಮಾಡಿದ್ದಾರೆ. ಅಪ್ಸರ ಸ್ತ್ರೀಯರೆಲ್ಲ ನರ್ತನ ಮಾಡಿದ್ದಾರೆ. ನೇ ದುರ್ದುಂದುಭಯೋ ವ್ಯೋಮ್ನಿ ಬ್ರಹ್ಮೇಶಾದ್ಯಾ ವಿಭೂತಯಃ ಪುಷ್ಪೈ ಕಿರಂತಸ್ತಂ ಪ್ರೀತಾಃ ಶಶಂಸುರ್ನೃತುಸ್ತ್ರಿಯಃ ತೇಷಾಂ ಸ್ತ್ರಿಯೋ ಮಹಾರಾಜ ಸುರ್ಹನ್ಮರಣದುಃಖಿತಾಃ ತತ್ರಾಭೀಯುರ್ವಿನಿಘ್ನಂತ್ಯಃ ಸ್ವಶೀರ್ಷಾಣ್ಯಶ್ರುಲೋಚನಾಃ. ಇವಾಗೇನು ಇಲ್ಲಿ ಅನೇಕ ಜನ ಸತ್ತಿದ್ದಾರಲ್ಲ, ಇವರೆಲ್ಲರ ಹೆಂಡಂದಿರು ಆ ಗಂಡಂದಿರ ಶವಗಳನ್ನ ತಬ್ಬಿಕೊಂಡು ದುಃಖ ಪಡ್ತಾ ಮತ್ತೆ ಮತ್ತೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತುಂಬಾ ದುಃಖವನ್ನ ಅನುಭವಿಸಿದ್ದಾರೆ ಆ ಎಲ್ಲ ಸ್ತ್ರೀಯರು. ಕಂಸನ ಹೆಂಡಂದಿರು, ಕಂಸನ ತಮ್ಮಂದಿರ ಹೆಂಡಂದಿರು ಮೊದಲಾದಂಥವರೆಲ್ಲರೂ ಕೂಡ ತಮ್ಮ ಪತಿಯ ಮರಣದ ದುಃಖದಿಂದ ತಲೆಗಳನ್ನೆಲ್ಲ ಹೊಡ್ಕೊಳ್ತಾ ಕಣ್ಣೀರನ್ನ ಇಡ್ತಾ ಎಲ್ಲರೂ ರಂಗಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ ಅವರೆಲ್ಲ. ತೇಷಾಂ ಸ್ತ್ರಿಯೋ ಮಹಾರಾಜ ಸುಹೃನ್ಮರಣ ದುಃಖಿತಾಃ ತತ್ರಾಭೀಯುರ್ವಿನಿಘ್ನಂತ್ಯಃ ಸ್ವಶೀರ್ಷಾಣ್ಯಶ್ರುಲೋಚನಾಃ ಶಯಾನಾನ್ ವೀರಶಯ್ಯಾಯಾಂ ಪತೀನಾಲಿಂಗ್ಯ ಶೋಚತೀಃ ವಿಲೇಪುಃ ಸುಸ್ವರಂ ನಾರ್ಯೋ ವಿಸೃಜಂತ್ಯೋ ಮುಹುರ್ಮುಹುಃ. ಆ ವೀರ ಶಯ್ಯೆಯಲ್ಲಿ ಮಲ್ಕೊಂಡಿರ್ತಕ್ಕಂತಹ ಗಂಡಂದಿರನ್ನ ತಬ್ಬಿಕೊಂಡು ದುಃಖ ಪಡ್ತಾ ಮತ್ತೆ ಮತ್ತೆ ಅಳತಾ ಕಣ್ಣೀರನ್ನ ಹಾಕ್ತಾ ಆ ಎಲ್ಲ ಸ್ತ್ರೀಯರು ಗಟ್ಟಿಯಾಗಿ ಅಳತಾ ಇದ್ದಾರೆ. ಶಯಾನಾನ್ ವೀರಶಯ್ಯಾಯಾಂ ಪತೀನ್ ಆಲಿಂಗ್ಯ ಶೋಚತೀಃ.
ವಿಲೇಪುಸ್ಸುಸ್ವರಂ ನಾರ್ಯೋ ವಿಸೃಜಂತ್ಯೋ ಮುಹುರ್ಶುಚಃ ಹಾನಾಥ ಪ್ರಿಯಧರ್ಮಜ್ಞ ಕರುಣಾನಾಥ ವತ್ಸಲ ತ್ವಯಾ ಹತೇನ ನಿಹತಾ ವಯಂ ತೇ ಸಗೃಹ ಪ್ರಜಾಃ. ಆ ಎಲ್ಲ ಸ್ತ್ರೀಯರು ಕೂಡ ತಮ್ಮ ತಮ್ಮ ಗಂಡಂದಿರನ್ನು ತಬ್ಬಿಕೊಂಡು, ನಾಥ, ಹಾ, ಎಲೆ ಪ್ರಿಯ, ಧರ್ಮಜ್ಞ, ಕರುಣಾಳು, ಅನಾಥವತ್ಸಲ, ನೀನು ಪ್ರಾಣವನ್ನ ಬಿಟ್ಟು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟಿ, ಮನೆ ಮಕ್ಕಳು ಮತ್ತು ನಮ್ಮನ್ನ ಎಲ್ಲರನ್ನೂ ಕೂಡ ಹತರನ್ನಾಗಿ ಮಾಡಿಬಿಟ್ಟಿ, ನಾಥ, ಪ್ರಿಯ ಅಂತ ಈ ರೀತಿ ಹೇಳಿಕೊಳ್ತಾ ದುಃಖ ಪಡ್ತಾ ಇದ್ದಾರೆ. ಹಾ ನಾಥ ಪ್ರಿಯ ಧರ್ಮಜ್ಞ ಕರುಣಾನಾಥ ವತ್ಸಲ ತ್ವಯಾ ಹತೇನ ನಿಹತಾ ವಯಂ ತೇ ಸಗೃಹ ಪ್ರಜಾಃ ತ್ವಯಾ ವಿರಹಿತಾ ಪತ್ಯಾ ಪುರೀಯಂ ಪುರುಷರ್ಷಭ ನ ಶೋಭತೆ ವಯಮಿವ ನಿವೃತ್ತೋತ್ಸವ ಮಂಗಲ. ರಾಜನಾಗಿರ್ತಕ್ಕಂತಹ ನೀನಿಲ್ಲದೆ ಈ ಒಂದು ಪಟ್ಟಣ ಏನು ಶೋಭಿಸ್ತಾ ಇಲ್ಲ. ನಿವೃತ್ತೋತ್ಸವ ಮಂಗಲ, ನಿವೃತ್ತವಾದ ಉತ್ಸವ ಮತ್ತು ಮಂಗಳಗಳು ಅಂದ್ರೆ ಯಾವುದೇ ರೀತಿಯಾದ ಉತ್ಸವಗಳು ಮಂಗಳ ಕಾರ್ಯಗಳು ಇಲ್ಲದೆ ಇದ್ರೆ ಒಂದು ನಗರ ಅಂತನ್ನೋದು ಶೋಭೆ ತರೋದಿಲ್ಲ. ನಗರಕ್ಕೆ ಶೋಭೆ ತರಬೇಕು, ನಗರ ಶೋಭಿಸ್ಬೇಕು ಅಂತಾದ್ರೆ ಆ ನಗರದಲ್ಲಿ ಉತ್ಸವಗಳು ಮಂಗಳ ಕಾರ್ಯಗಳು ನಡೀತಾ ಇರಬೇಕು, ಅಂದ್ರೆ ಮಾತ್ರ ಒಂದು ನಗರಕ್ಕೆ ಶೋಭೆ. ಆ ರೀತಿ ಉತ್ಸವ ಮತ್ತು ಮಂಗಲ ಕಾರ್ಯಗಳು ಇಲ್ಲದೆ ಇರುವಂತಹ ನಗರ ಹೇಗೆ ಶೋಭಿಸ್ತಾ ಇರೋದಿಲ್ವೋ ಅದರಂತೆ ನೀನಿಲ್ಲದೆ ಈ ಒಂದು ನಗರ ಶೋಭಿಸ್ತಾ ಇಲ್ಲ. ನಮ್ಮಂತೆನೆ ವಯಮಿವ ಅಂತ, ವಯಮಿವ ನ ಶೋಭತೆ ಎಂದಿದ್ದಾರೆ. ನಾವು ಶೋಭಿಸ್ತಾ ಇಲ್ಲ, ನೀನಿಲ್ಲದೆ ನಾವು ಶೋಭಿಸ್ತಾ ಇಲ್ಲ, ನಮ್ಗೆಲ್ಲ ಕಳೆಗುಂದು ಬಿಟ್ಟಿದೆ ರಾಜ ನೀನಿಲ್ಲದೆ ಇರೋದ್ರಿಂದ ಅಂತ. ಆ ಕಂಸನ ಮರಣವನ್ನ ನೋಡಿ ಎಲ್ಲ ಸ್ತ್ರೀಯರು ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ತ್ವಯಾ ವಿರಹಿತಾ ಪತ್ಯಾ ಪುರೀಯಂ ಪುರುಷರ್ಷಭ ನ ಶೋಭತೆ ವಯಮಿವ ನಿವೃತ್ತೋತ್ಸವ ಮಂಗಲ ಅನಾಗಸಾಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹಮುಲ್ಬಣಂ ತೇನೇ ಮಾಂ ಭೋ ದಶಾಂ ನೀತೋ ಭೂತಧೃಕ್ಕೋ ಲಭೇತಶಂ. ನಾವೆಲ್ಲ ನಿರಪರಾಧಿಗಳು, ನಮಗೆ ಈ ರೀತಿ ನೀನು ಅನ್ಯಾಯ ಮಾಡಿಬಿಟ್ಟಿ. ನಿರಪರಾಧಿಗಳಾದಂತಹ ಜೀವಿಗಳಿಗೆ ನೀನು ಮಹಾ ದ್ರೋಹ ಮಾಡಿಬಿಟ್ಟಿದಿ. ಆದ್ರಿಂದ ನಿನಗೆ ಇಂಥ ಒಂದು ದುಸ್ಥಿತಿ ಬಂತು ಅಂತಾರೆ. ಅನೇಕ ಜನ ನಿರಪರಾಧಿಗಳಿಗೆ ಮಹಾದ್ರೋಹ ಮಾಡಿದ್ದಿ ನೀನು, ಅದಕ್ಕೆ ನಿನಗೆ ಇಂಥ ಅವಸ್ಥೆ ಬಂದಿದೆ. ಯಾವುದೇ ಒಬ್ಬ ಜೀವಿಗಳಿಗೆ ನಿಷ್ಕಾರಣವಾಗಿ ದ್ರೋಹವನ್ನು ಮಾಡಬಾರದು. ಅವರೇನೂ ತಪ್ಪು ಮಾಡದೆ ಇದ್ದಾಗ ಅವರಿಗೆ ದ್ರೋಹವನ್ನ ಯಾರೂ ಮಾಡಬಾರದು. ನೀನು ಆ ರೀತಿ ಅನೇಕ ನಿಷ್ಕಾರಣವಾದ ದ್ರೋಹವನ್ನ ಮಾಡ್ತಾ ಇದ್ದಿ. ಹಾಗಾಗಿ ನಿನಗೆ ಇಂಥ ಅವಸ್ಥೆ ಬಂದಿದೆ. ಯಾರು ಅಂತಹ ರೀತಿ ದ್ರೋಹವನ್ನ ಮಾಡ್ತಾರೋ ಅವರು ಯಾರು ತಾನೇ ಸುಖವಾಗಿರ್ಲಿಕ್ಕೆ ಸಾಧ್ಯ ಹೇಳು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅನಾಗಸಾಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹಮುಲ್ಬಣಂ ತೇನೇ ಮಾಂ ಭೋ ದಶಾಂ ನೀತೋ ಭೂತಧೃಕ್ಕೋ ಲಭೇತಶಂ ಸರ್ವೇಷಾಮಿವ ಭೂತಾನಾಂ ಏಷ ಹಿ ಪ್ರಭವಾಪ್ಯಯಃ ಗೋಪ್ತಾ ಚ ತಮವಜ್ಞಾಯ ನ ತಥಾ ಸುಖಮೇಧತೆ.
ಎಲ್ಲಾ ಜೀವಿಗಳಿಗೂ ಕೂಡ ಶ್ರೀಕೃಷ್ಣನೇ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆಲ್ಲ ಕಾರಣನಾಗಿದ್ದಾನೆ. ಆ ಶ್ರೀಕೃಷ್ಣ ಪ್ರಭವಾಪ್ಯಯ. ಪ್ರಭವಾಪ್ಯಯ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ಮತ್ತು ಪಾಲನೆ ಇವುಗಳಿಗೆಲ್ಲ ಕರ್ತ ಶ್ರೀಕೃಷ್ಣ. ಎಲ್ಲರಿಗೂ ಅದು ಸರ್ವೇಷಾಮೇವ ಭೂತಾನ. ಅಂತಹ ಶ್ರೀಕೃಷ್ಣನನ್ನ ಪರಿಗಣಿಸಿ ಯಾರೂ ಸುಖವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣನನ್ನ ಯಾರು ದ್ವೇಷ ಮಾಡ್ತಾರೋ, ಆ ಕೃಷ್ಣನನ್ನ ಯಾರು ನೆಗ್ಲೆಕ್ಟ್ ಮಾಡ್ತಾರೋ ಅಂತಹ ಯಾವ ಜೀವಿಗಳು ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನೀನು ಅಂತಹ ಶ್ರೀಕೃಷ್ಣನನ್ನ ವಿರೋಧ ಮಾಡಿ ಹೇಗೆ ತಾನೇ ಸುಖವಾಗಿರ್ಲಿಕ್ಕೆ ಸಾಧ್ಯ? ಅದಕ್ಕೆ ನಿನಗಿಂಥ ಅವಸ್ಥೆ ಬಂತು ಅಂತ ಅವರ ಹೆಂಡಂದಿರೆಲ್ಲ ಆ ಕಂಸನಿಗೆ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಕಂಸ ಸತ್ತು ಹೋಗಿದ್ದಾನೆ. ಅವನ ಶವದ ಮುಂದೆ ಅವನ ಪತ್ನಿಯರು ಮತ್ತು ಅವರ ತಮ್ಮಂದಿರ ಪತ್ನಿಯರು ಅವರೆಲ್ಲ ಅವರಿಗಿರೋ ಬುದ್ಧಿ ನೋಡಿ, ಕೃಷ್ಣನೇ ಜಗತ್ತಿಗೆ ಕಾರಣ, ಅವನ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಅವನೇ ಕಾರಣ. ಅಂತಹ ಕೃಷ್ಣನನ್ನ ಪರಿಗಣಿಸಬಾರ್ದಾಗಿತ್ತು, ಅವನನ್ನ ನೆಗ್ಲೆಕ್ಟ್ ಮಾಡಿದ್ರಿಂದಲೇ ಇಂಥ ಅವಸ್ಥೆ ಬಂತು ನಿನಗೆ ಅನ್ನೋ ಮಾತನ್ನ ಅವರೆಲ್ಲ ಹೇಳ್ತಾ ಇದ್ದಾರೆ. ಸರ್ವೇಷಾಮಿಹ ಭೂತಾನಾಂ ಏಷ ಹಿ ಪ್ರಭವಾಪ್ಯಯಃ ಗೋಪ್ತಾ ಚ ತಮವಜ್ಞಾಯ ನ ತಥಾ ಸುಖಮೇಧತೆ. ಶ್ರೀಶುಕ ಉವಾಚ ರಾಜಯೋಷಿತ ಆಶ್ವಾಸ್ಯ ಭಗವಾನ್ ಲೋಕಭಾವನಃ ಯಾಮಾಹುರ್ಲೌಕಿಕೀಂ ಸಂಸ್ಥಾಂ ಹತಾನಾಂ ಸಮಕಾರಯತೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಭಗವಾನ್ ಲೋಕಭಾವನಃ, ಇಡೀ ಜಗತ್ತಿಗೆ ತಂದೆಯಾಗಿರ್ತಕ್ಕಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಆ ಸಂದರ್ಭದಲ್ಲಿ ಏನ್ ಮಾಡಿದ ಅಂತಂದ್ರೆ, ಈ ಎಲ್ಲ ರಾಜ ಮಹಿಷಿಯರೆಲ್ಲ ಏನಿದ್ರಲ್ಲ, ರಾಜಯೋಷಿತ ರಾಜನ ಪತ್ನಿಯರು, ಅವರನ್ನೆಲ್ಲ ಸಮಾಧಾನ ಮಾಡಿದ್ನಂತೆ. ಅವರೆಲ್ಲ ಬಹಳ ದುಃಖ ಪಡ್ತಾ ಇದ್ರು, ಗಂಡಂದ್ರನ್ನ ಕಳ್ಕೊಂಡು ತುಂಬಾ ದುಃಖ ಪಡ್ತಾ ಅಳ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಸಮಾಧಾನವನ್ನ ಮಾಡಿದ್ದಾನೆ ಕೃಷ್ಣ. ಮಾಡಿ ಆ ಸತ್ತವರಿಗೆಲ್ಲ ಯಾವ ರೀತಿ ಸಂಸ್ಕಾರಗಳನ್ನ ಮಾಡಬೇಕೋ ಆ ರೀತಿ ವಿಹಿತವಾದ ಎಲ್ಲ ಅಂತ್ಯ ಸಂಸ್ಕಾರಗಳನ್ನು ಕೂಡ ಹೇಳಿ ತಾನೇ ಎದುರು ನಿಂತು ಮಾಡಿಸಿದ್ದಂತೆ ಕೃಷ್ಣ. ರಾಜಯೋಷಿತ ಆಶ್ವಾಸ್ಯ ಭಗವಾನ್ ಲೋಕಭಾವನಃ ಯಾಮಾಹುರ್ಲೌಕಿಕೀಂ ಸಂಸ್ಥಾಂ ಹತಾನಾಂ ಸಮಕಾರಯತ್ ಮಾತರಂ ಪಿತರಂ ಚೈವ ಮೋಚಯಿತ್ವಾಥ ಬಂಧನಾತ್ ರಾಮಕೃಷ್ಣೌ ವವಂದಾತೆ ಶಿರಸಾ ಸ್ಪೃಶ್ಯ ಪಾದಯೋಃ. ಹೀಗೆ ಕಂಸನ ಸಂಹಾರ ಆದ ನಂತರದಲ್ಲಿ ಕೃಷ್ಣ ಏನು ಮಾಡಿದ, ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಸೀದಾ ಅವರ ತಂದೆ ತಾಯಿಗಳಿರುವ ಜಾಗಕ್ಕೆ ಹೋಗಿದ್ದಾರೆ. ವಸುದೇವ ಮತ್ತು ದೇವಕಿಯರನ್ನ ಬಂಧನ ಮಾಡಿಬಿಟ್ಟಿದ್ದ ಕಂಸ. ಆ ಬಂಧನ ಮಾಡಿದ ಜಾಗಕ್ಕೆ ಹೋಗಿ ಅವರನ್ನ ಬಂಧನದಿಂದ ಬಿಡುಗಡೆ ಮಾಡಿದ್ರಂತೆ. ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಹೋಗಿ ಅವರಿಬ್ಬರನ್ನು ಕೂಡ ತಂದೆ ತಾಯಿಗಳನ್ನ ಚೆನ್ನಾಗಿ ಅವರ ಪಾದ ಮುಟ್ಟಿ ತಲೆಬಾಗಿ ನಮಸ್ಕಾರ ಮಾಡಿದ್ದಾರೆ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ತಂದೆ ತಾಯಿಗಳಿಗೆ. ಮಾತರಂ ಪಿತರಂ ಚೈವ ಮೋಚಯಿತ್ವಾಥ ಬಂಧನಾತ್ ರಾಮಕೃಷ್ಣೌ ವವಂದಾತೆ ಶಿರಸಾ ಸ್ಪೃಶ್ಯ ಪಾದಯೋಃ.
ದೇವಕೀ ವಸುದೇವಶ್ಚ ವಿಜ್ಞಾಯ ಜಗದೀಶ್ವರೌ ಕೃತಸಂ ವಂದನೋ ಪುತ್ರೌ ಸಸ್ವಜಾತೆ ನ ಶಂಕಿತೌ. ದೇವಕೀ ದೇವಿ ಮತ್ತು ವಸುದೇವ ಇವರಿಬ್ಬರೂ ಕೂಡ ಕೃಷ್ಣ ಮತ್ತು ಬಲರಾಮ ಇವರಿಬ್ಬರು ತಮ್ಮ ಮಕ್ಕಳು. ಅವರು ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. ಅವರ ಪಾದಗಳಿಗೆ ತಲೆ ಮುಟ್ಟಿಸಿ ನಮಸ್ಕಾರವನ್ನು ಮಾಡಿದರೂ ಕೂಡ ಅವರಿಬ್ಬರು ಜಗದೀಶ್ವರರು ಅಂತ ತಿಳ್ಕೊಂಡು ಭಯದಿಂದ ಅವರಿಗೆ ಬಾಚಿ ತಬ್ಕೊಳ್ಳಿಲ್ಲ. ಅವರನ್ನ ಬಾಚಿ ತಬ್ಕೊಳ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ತಬ್ಕೊಳ್ಳಿಲ್ಲ ಅಂತೆ. ಕೈ ಮುಗಿದು ಬಿಟ್ರಂತೆ. ಯಾಕೆಂದ್ರೆ ಇವರು ಜಗತ್ತಿಗೆ ಒಡೆಯರು ಅಂತ. ಇವರಿಬ್ಬರೂ ಕೂಡ ಸಾಧಾರಣ ಮನುಷ್ಯರಲ್ಲ, ಇವರು ನಮ್ಮ ಮಕ್ಕಳಲ್ಲ. ಇವರು ಕೃತವಂದನೋ ಪುತ್ರವು ನಮಸ್ಕಾರ ಏನು ಮಾಡಿದ್ದಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಆದರೆ ಜಗದೀಶ್ವರೋ ವಿಜ್ಞಾಯ, ಅವರು ಜಗದೀಶ್ವರರು ಅಂತ ತಿಳ್ಕೊಂಡು ಅವರನ್ನ ಮುಟ್ಲಿಕ್ಕೂ ಭಯ ಆಯ್ತಂತೆ. ಕೃಷ್ಣ ಮತ್ತು ಬಲರಾಮರನ್ನ, ಸ್ವತಃ ತಂದೆ ತಾಯಿಗಳಾದ ವಸುದೇವ ದೇವಕಿಯರಿಗೆ ಮುಟ್ಲಿಕ್ಕೂ ಭಯ ಆಯ್ತು. ಬಾಚಿ ತಬ್ಕೊಳ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಭಯದಿಂದ ತಬ್ಕೊಳ್ಳಿಲ್ಲ, ಕೈ ಮುಗಿದು ಬಿಟ್ರಂತೆ. ದೇವಕೀ ವಸುದೇವಶ್ಚ ವಿಜ್ಞಾಯ ಜಗದೀಶ್ವರೌ ಕೃತಸ್ವವಂದನೋ ಪುತ್ರೌ ಸಸ್ವಜಾತೆ ನ ಶಂಕಿತೌ. इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां दशमस्कन्धे चत्वारिंशोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 42ನೇ ಅಧ್ಯಾಯ ಮುಗಿತು. 42ನೇ ಅಧ್ಯಾಯದ 51ನೇ ಶ್ಲೋಕ ಮುಗಿತು. ದಶಮಸ್ಕಂದದ 42 ಅಧ್ಯಾಯಗಳು ಇಲ್ಲಿಗೆ ಮುಗಿತು. ಶ್ರೀಕೃಷ್ಣಾರ್ಪಣಮಸ್ತು.